ಯಾಕೆ ಕಾವೇರಿ ಏನಾಯ್ತು? 2-3 ದಿನದಿಂದ ಒಂಥರ ಡಲ್ ಅದೆಯಲ್ಲ, ಯಾಕೆ ಏನಾಯ್ತು? ಏನಾದರೂ ಸಮಸ್ಯೆನಾ? ಏನಿಲ್ಲ ರೀತಿ, ಮನೆಯಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಚಲೋ ಆಗಿದೆನಾ, ಅದಕ್ಕೆ ಒಂದು ಸ್ವಲ್ಪ ಮೂಡ್ ಸರಿ ಇಲ್ಲ ನಂದು. ಹೌದಾ? ಅಂಥದ್ದು ಏನಾಯ್ತಿಲಿ? ಏನಿಲ್ಲ ಬಿಡಲಿ, ನಮ್ಮಣ್ಣ ತಾನು ಸಾಲ ಮಾಡಿ ಅದನ್ನು ತೊಗೊಂಬಂದಿವಾಗ ನಮ್ಮವ್ವ ನಮ್ಮಪ್ಪನ ಮೇಲೆಲ್ಲ ಹೇರ್ಬಿಟ್ಟ. ಮನೆಯಾಗೆಲ್ಲ ಅದರದ ಚಿಂತೆ ಮಾಡಾಕುಂತಾರೆ, ಮುಂದೆ ಏನು ಮಾಡಬೇಕು ಏನು ಎತ್ತ ಅಂತಂದು. ನಮಗಂತೂ ಒಂದು ತಿಳಿಲಾರ್ದಂಗೆ ಆಗ್ಬಿಟ್ಟೈತ್ಲಿ, ಒಂದಲ್ಲ ಒಂದು ಸಮಸ್ಯೆ ಮನ್ಯಾಗ. ನಿಮ್ಮಣ್ಣ ಯಾಕೆ ಹಂಗೆ ಮಾಡಾಕುಂತಾನಲೆ? ಮನೆ ಜವಾಬ್ದಾರಿ ಎಲ್ಲ ತಾನು ತೊಗೋಬೇಕು, ಅದನ್ನು ಬಿಟ್ಟು ಇನ್ನೊಂದಿಟ್ಟು ಹೊರೆ ಓರ್ಸಾಕುಂತಾನಲ್ಲ ನಿಮ್ಮ ಮನ್ಯಾಗ. ನಿಮ್ಮ ಮಮ್ಮಿ ಡ್ಯಾಡಿ ನಿಮ್ಮ ಅಣ್ಣನ ಸರಿಯಾಗಿ ಲಗಾಯಿಸ್ಬೇಕಿಲ್ಲ, ಅದನ್ನು ಬಿಟ್ಟು ಚಿಂತೆ ಅದಕ್ಕೆ ಮಾಡ್ಕೊಂಡು ಕುಂತಾರ. ಏನು ಹೇಳ್ಬೇಕು ಬಿಡಲೆ, ನಮಗಂತೂ ತಿಳಿಲಾರ್ದಂಗೆ ಆಗ್ಬಿಟ್ಟೈತಿ. ಒಂದಲ್ಲ ಎರಡಲ್ಲ 35 ಲಕ್ಷ ರೂಪಾಯಿ ಸಾಲ ತೀರ್ಸಂತ ಕುಂತಾನೆ, ಇಲ್ಲಾಂದ್ರೆ ಮನೆ ಬಿಟ್ಟು ಹೋಗ್ರಿ ಅಂತ ಹೇಳಾಕುಂತಾನೆ. ನಮಗಂತೂ ಏನು ಮಾಡ್ಬೇಕಂತನ ಗೊತ್ತಾಗವಲ್ದು. ಈ ಕಡೆ ಮನ್ಯಾಗ ನೋಡಿದ್ರೆ ಖರ್ಚು ಸಿಕ್ಕಾಪಟ್ಟೆ ಆಗೈತಿ. ನಂದು ಕಾಲೇಜಿನ ಖರ್ಚು ನಮ್ಮ ಅಣ್ಣನ ನೋಡ್ಕೊಳಕ ಕುಂತಾನ, ಮತ್ತು ಇವಾಗ ಹೊಲ ಬಿತ್ತಬೇಕು. ಮನ್ಯಾಗಂತೂ ಸಮಸ್ಯೆಗಳ ಸುರಿಮಳೆನ ಚಲೋ ಆಗ್ಬಿಟ್ಟೈತೆ ನೋಡ್ಲಿ. ಅದಕ್ಕೆ ಒಂದು ಸ್ವಲ್ಪ ಮನಸ್ಸು ಸರಿ ಇಲ್ಲದಂಗೆ ಆಗ್ಬಿಟ್ಟೈತೆ ನಂದು. ನೋಡ್ಲೆ, ಸಮಸ್ಯೆ ಐತಂತಂದು ಹಂಗೆ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಹೇಳು? ನೀ ಏನು ತಲೆ ಕೆಡ್ಸ್ಕೊಬೇಡ, ಇಲ್ಲೇ ಇರು, ನಾ 2 ಜ್ಯೂಸ್ ತೊಗೊಂಬರ್ತೀನಂತ. ನಂಗೆ ಜ್ಯೂಸ್ ಗೀಸ್ ಏನು ಬೇಡವ, ನಂಗೆ ಏನು ಕುಡಿಯೋಕ್ಕೂ ಮನಸ್ಸಿಲ್ಲ. ನೀನು ಸುಮ್ಮನೆ ಇರು, ನಿಂಗೆಲ್ಲ ಗೊತ್ತಾಗಲ್ಲ. 2 ನಿಮಿಷ ಇಲ್ಲೇ ಇರು, ಬಂದೆ. ಹಾಯ್ ಕಾವೇರಿ ಅವರೇ. ಏನು ಕಾವೇರಿ ಅವರೇ, ನನಗೋಸ್ಕರ ವೇಟ್ ಮಾಡ್ತಾ ಇದ್ರಾ? ನೋಡ್ರಿ, ದಯವಿಟ್ಟು ನನ್ನನ್ನು ನನ್ನ ಪಾಡಿಗೆ ನನಗೆ ಬಿಟ್ಬಿಡ್ರಿ. ಮೊದಲೇ ನನ್ನ ಮನಸ್ಸು ಸರಿ ಇಲ್ಲ, ನನಗೆ ಸಿಟ್ಟು ತರ್ಸೋದಕ್ಕೆ ಹೋಗ್ಬಿಡ್ರಿ. ನಿಮ್ಮ ಕೈ ಮುಗಿತೀನಿ, ನಿಮ್ಮ ಪಾಡಿಗೆ ನೀವು ಹೋಗ್ಬಿಡ್ರಿ. ಮತ್ತೆ ಪದೇ ಪದೇ ಬಂದು ನನಗೆ ಇರಿಟೇಷನ್ ಮಾಡೋದಕ್ಕೆ ಹೋಗ್ಬಿಡ್ರಿ, ಕೈ ಮುಗಿತೀನಿ, ಓಕೆನಾ? ಯಾಕ್ರಿ ಏನಾಯ್ತು? ಒಮ್ಮಿಗೆ ಸಿಡಿ ಅನ್ನ ಕುಂತ್ಬಿಟ್ಟಿರಲ್ಲ ಇವತ್ತು. ರೀ, ಏನಾದರೂ ಯಾಕಾಗಲಿ ರೀ, ಅದನ್ನು ತೊಗೊಂಡು ನೀವೇನು ಮಾಡ್ತೀರಿ? ನಿಮ್ಗೆ ಒಂದ್ಸಲ ಹೇಳಿದ ಅರ್ಥ ಆಗಲ್ಲ. ನೀವೇನು ಹೋಗ್ತೀರಿ, ನಾನೇ ಹೋಗ್ತೀನಿ ಇಲ್ಲಿಂದ, ನೀವೇ ಇರ್ರಿ ಇಲ್ಲೇ. ರೀತಿ, ಏನಾಯ್ತು ನಿನ್ನ ಫ್ರೆಂಡಿಗೆ? ಅಲ್ಲ, ಅವತ್ತು ನಮ್ಮ ಜೊತೆ ಸ್ನ್ಯಾಕ್ಸ್ ಎಲ್ಲ ತಿನ್ನೋದಕ್ಕೆ ಬಂದಿದ್ರಲ್ಲ, ಅದಕ್ಕೆ ಹಾಗೆ ಕ್ಯಾಶುವಲ್ ಆಗಿ ಹಾಯ್ ಅಂತ ಮಾತಾಡ್ಸಿದೆ, ಹೋಗೋಬಿಟ್ರಲ್ಲ, ಏನಾಯ್ತು? ಅಯ್ಯೋ ಆನಂದ್, ಅವ್ರ ಮನ್ಯಾಗ ಒಂದು ಸಮಸ್ಯೆ ಆಗ್ಬಿಟ್ಟೈತೆ, ಅದಕ್ಕೆ ಆ ಟೆನ್ಷನ್ ಎಲ್ಲ ದಳಕ್ಕೆ. ಸಮಸ್ಯೆನಾ? ಏನು ಸಮಸ್ಯೆ? ಅದು ಅವ್ರಣ್ಣ ಏನೋ 35 ಲಕ್ಷ ರೂಪಾಯಿ ಸಾಲ ಮಾಡಿ ಅದನ್ನು ಇವ್ರ ಮಮ್ಮಿ ಡ್ಯಾಡಿಗೆ ತೀರ್ಸಂತ ಹೇಳಾನಂತ. ಇಲ್ಲಾಂದ್ರೆ ಇವ್ರ ಇರೋ ಮನಿನ ಮಾರಿ ನಂಗೆ ರೊಕ್ಕ ಕೊಡು ಅಂತ ಕುಂತಾನಂತ. ಅದಕ್ಕೆ ಅವಳ ಮನಸ್ಸು ಇವತ್ತು ಯಾಕೋ ಸರಿ ಇಲ್ಲ. ಓ ಹೌದಾ, ನನಗೆ ಗೊತ್ತೇ ಇಲ್ಲಾಗಿತ್ತು. ನಾನು ಹಂಗೆ ಕ್ಯಾಶುವಲ್ ಆಗಿ ಮಾತಾಡ್ಸಿದೆ. ಕಾವೇರಿ, ಕಾವೇರಿ, ಬಾಲಿಲ್ಲಿ, ಬಾ ಇಲ್ಲಿ. ಸಾರಿ ಕಾವೇರಿ ಅವರೇ, ನೀವು ಯಾವುದೋ ಪ್ರಾಬ್ಲಮ್ನಲ್ಲಿ ಇದ್ದೀರಾ ಅಂತ ಅಂದು ನನಗೆ ಗೊತ್ತಿಲ್ಲದೆ ನಿಮ್ಮ ಜೊತೆ ಹಂಗೆ ಮಾತಾಡ್ಬಿಟ್ಟೆ. ದಯವಿಟ್ಟು ಏನು ತಪ್ಪು ತಿಳ್ಕೊಬೇಡಿ. ಪರವಾಗಿಲ್ಲ, ಇಟ್ಸ್ ಓಕೆ. ನಾನು ಸಿಟ್ಟಲ್ಲಿ ಏನೋ ಅಂದ್ಬಿಟ್ಟೆ, ದಯವಿಟ್ಟು ಸಾರಿ. ಅದು ಟೆನ್ಷನಲ್ಲಿದ್ದೆ ಅಲ್ಲ, ಹಾಗಾಗಿ ಏನೇನೋ ಮಾತಾಡ್ಬಿಟ್ಟೆ, ದಯವಿಟ್ಟು ಸಾರಿ. ಹೇ, ಇಟ್ಸ್ ಓಕೆ. ಅಲ್ಲ ರೀ, ಸಮಸ್ಯೆ ಇದೆ ಅಂತ ಈ ಲೆವೆಲ್ಗೆ ಟೆನ್ಷನ್ ತೊಗೊಂಡ್ರೆ ಸಮಸ್ಯೆ ಬಗೆಹರಿದು ಬಿಡುತ್ತಾ? ಹಾಗಂತ ಟೆನ್ಷನ್ ತೊಗೊಲಿಲ್ಲ ಅಂದ್ರೆ ಸಮಸ್ಯೆ ಬಗೆಹರಿದು ಬಿಡುತ್ತಾ? ನೋಡ್ರಿ, ಸಮಸ್ಯೆನ ಹೆಂಗೆ ಬಗೆಹರಿಸ್ಬೇಕು ಅಂತ ಯೋಚನೆ ಮಾಡಬೇಕು ಹೊರತು ಸಮಸ್ಯೆ ಬಂತಲ್ಲ ಅಂತ ಯೋಚನೆ ಮಾಡಬಾರ್ದು. ಇವತ್ತು ಚಿಂತೆ ಮಾಡ್ಕೊತ ಕೂತ್ಕೊಳಕ್ಕಿಂತ ಚಿಂತನೆ ಮಾಡಬೇಕು, ಅವಾಗ ಸಮಸ್ಯೆಗೆ ಪರಿಹಾರ ಗೊತ್ತಾಗುತ್ತೆ. ಲೇ ಕಾವೇರಿ, ಆನಂದ್ ಹೇಳ್ತಾ ಇರೋದು ಕರೆಕ್ಟ್ ತಾನೆ? ಯಾಕೆ ಆ ನಮ್ಮನಿ ಟೆನ್ಷನ್ ಮಾಡ್ಕೊಂಡಿದ್ದೀನಿ ನೀನು? ಬರ್ರಿ, ಫಸ್ಟ್ ಒಂದು ಸ್ಟ್ರಾಂಗ್ ಆಗಿ ಟೀ ಕುಡಿ ಬರ್ರಿ, ಟೆನ್ಷನ್ ಎಲ್ಲ ಹೋಗುತ್ತೆ. ಅವಾಗ ಏನಾದರೂ ಒಂದು ಪ್ಲ್ಯಾನ್ ಮಾಡಿದ್ರಾಯ್ತು. ನಿಮ್ಮ ಸಮಸ್ಯೆಗೆ ನಾನೇನಾದರೂ ಸೊಲ್ಯೂಷನ್ ಕೊಡ್ತೀನಂತ. ಬರ್ರಿ. ಅಯ್ಯೋ ಬೇಡ ಬೇಡ, ಸುಮ್ಮನೆ ನನ್ನಿಂದ ನಿಮ್ಗೆ ಯಾಕೆ ತೊಂದರೆ? ಪರವಾಗಿಲ್ಲ. ಅಯ್ಯೋ ಯಾಕಲೇ ಹೆಂಗೆ ಅನ್ಕೋತಿದ್ದಿ? ನೀ ಹಾಗೇನು ತಿಳ್ಕೊಳಕ್ಕೆ ಹೋಗಬೇಡ. ಬಾ, ಅಲ್ಲಿ ಜ್ಯೂಸ್ ಕೇಳೋದಕ್ಕೆ ಹೋದ್ರೆ ಜ್ಯೂಸ್ ಎಲ್ಲ ಖಾಲಿ ಆಗೈತಂತ. ಸೊ ಜ್ಯೂಸು ಸಿಗಲಿಲ್ಲ, ಬಾ ಅಟ್ಲೀಸ್ಟ್ ಒಂದು ಟೀನಾದರೂ ಕುಡಿಯಂತೆ ಅಂತ, ಮೈಂಡ್ ಫ್ರೆಶ್ ಆಗುತ್ತೆ. ಬ್ಯಾಡಲ್ಲಿ ರೀತಿ, ನಂಗೆ ಯಾಕೋ ಮನಸ್ಸು ಸರಿ ಇಲ್ಲ, ಟೀ ಕುಡಿಯೋಕ್ಕೂ ನಂಗೆ ಮನಸ್ಸಿಲ್ಲ. ನಾನು ಮನೆಗೆ ಹೋಗ್ತೀನಿ, ಸರಿನಾ? ಅಲ್ಲಲೇ, ಇನ್ನೂ 1-2 ಪೀರಿಯಡ್ ಐತಿ, ಮನೆಗೆ ಹೋಗ್ತೀನಂತ ಅನ್ನಕುಂತಿಯಲ್ಲ. ಇಲ್ಲಲೇ, ಇವತ್ತು ಯಾಕೋ ಯಾವ ಕ್ಲಾಸ್ ಕೇಳೋಕ್ಕೂ ನನಗೆ ಮನಸ್ಸಿಲ್ಲ, ಅದಕ್ಕೆ ನಾ ಮನೆಗೆ ಹೋಗ್ತೀನಿ. ಪ್ಲೀಸ್, ಹಾಗೇನಾದರೂ ನೋಟ್ಸ್ ಏನಾದರೂ ಕೊಟ್ಟರೆ ನೀನು ನನಗೆ ನಾಳೆ ಅದನ್ನು ಕೊಟ್ಬಿಡು ನೋಟ್ಸ್. ಅಯ್ಯೋ ಕಾವೇರಿ ಅವ್ರೆ, ಯಾಕ್ರಿ ಈ ರೇಂಜಿಗೆ ಟೆನ್ಷನ್ ಮಾಡ್ಕೊಂಡಿರಿ? ರೀ, ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರ್ತೈತಿ. ಬರ್ರಿ, ಏನಾದರೂ ಒಂದು ಸೊಲ್ಯೂಷನ್ ಕಂಡುಹಿಡಿದ್ರೆ ಆಯ್ತು. ನೀವು ಮನೆಗೆ ಹೋಗ್ತೀನಂತ ಅನ್ನಕೊಂತೀರಲ್ಲ. ಹ್ಞೂ ಲೇ ಕಾವೇರಿ, ಆನಂದ್ ಹೇಳಕ್ಕಂತಿದ್ದ ಕರೆಕ್ಟ್ ಐತಿ. ಪ್ಲೀಸ್ ಬಾಲೆ, ಅಟ್ಲೀಸ್ಟ್ ಒಂದು ಕಪ್ ಟೀ ಕುಡಿ. ಅವ್ರು ಆನಂದ್ ಏನು ಹೇಳ್ತಾನೆ ಕೇಳು. ಆ ಸೊಲ್ಯೂಷನ್ ನಿನಗೆ ಇಷ್ಟ ಆಗಲಿಲ್ಲ ಅಂದ್ರೆ ನೀ ಸೀದಾ ಮನೆಗೆ ಹೋಗ್ಬಿಡು, ನಾ ಏನು ಒತ್ತಾಯ ಮಾಡಂಗಿಲ್ಲ, ಸರಿನಾ? ಹ್ಞೂ ರೀ, ನಾನು ಏನಾದರೂ ಪರಿಹಾರ ಹೇಳ್ತೀನಂತ ಬರ್ರಿ. ನಿಮ್ಗೆ ಅದು ಲೈಕ್ ಆಗಲಿಲ್ಲ ಅಂತಂದ್ರೆ ನೀವು ನಮ್ಮ ಜೊತೆ ಮಾತಾಡೋದಕ್ಕೆ ಹೋಗ್ಬೇಡ್ರಿ, ಸೀದಾ ಮನೆಗೆ ಹೋಗ್ಬಿಡ್ರಿ. ನಾನು ನಿಮ್ಗೆ ಏನೂ ಒತ್ತಾಯ ಮಾಡಂಗಿಲ್ಲ, ಸರಿನಾ? ಒಪ್ಕೊಲೆ. ನಿಂಗೆ ನಿಮ್ಮ ಮನೆ ಸೊಲ್ಯೂಷನ್, ನಿಮ್ಮ ಮನೆಯ ಸಮಸ್ಯೆಗೆ ಸೊಲ್ಯೂಷನ್ ಬೇಕಾ, ಅಥವಾ ನಿನ್ಗೆ ಸಿಟ್ಟು ನಿಂದು ಬೇಜಾರ ಮುಖ್ಯನಾ ನಿನಗೆ? ನಮ್ಮ ಮನೆ ಸಮಸ್ಯೆಗೆ ಏನಾದರೂ ಪರಿಹಾರ ಸಿಕ್ಕರೆ ಸಾಕಾಗಿದೆ ನನಗೆ. ಮತ್ತೆ ಬಾ ಹಂಗಂದ್ರೆ. ಸರಿ ನಡಿ. ಪಾಪ ಏನೋ ದೊಡ್ಡ ಸಮಸ್ಯೆನಲ್ಲಿನ ಸಿಕ್ಕಾಕೊಂಡಂಗಾಗ, ನೋಡೋಣ ಏನಾದರೂ ಸೊಲ್ಯೂಷನ್ ಸಿಗುತ್ತಾ, ಏನು ಮಾಡುತ್ತಾ ಅಂತಂದು. ಪಂಚಿ,
ಲೇ ಪಂಚಿ ಏನ್ರಿ? ಪಂಚಿ, ಅಣ್ಣ ಅತ್ತಿಗೆಮ್ಮ ಇಬ್ರು ಊಟ ಮಾಡಿದ್ರ? ಇಬ್ಬರು ಏನೋ ನಮ್ಮ ಒತ್ತಾಯಕ್ಕೆ ಊಟ ಮಾಡಬೇಕು ಅಂತ ಮಾಡಿದ್ರು, ಎರಡೆರಡು ತುತ್ತು ಅಷ್ಟೆ. ಅದನ್ನು ಬಿಟ್ಟರೆ ಅವ್ರೇನು ಹೊಟ್ಟೆ ತುಂಬ ಏನು ಊಟ ಮಾಡಿಲ್ಲ. ನಮ್ಮ ಒತ್ತಾಯಕ್ಕೋಸ್ಕರ ಒಂದೆರಡು ತುತ್ತು ಉಂಡಾರ ನೋಡ್ರಿ ಅಷ್ಟೆ. ಅದನ್ನು ಬಿಟ್ಟರೆ ಅವ್ರೇನು ಹೊಟ್ಟೆ ತುಂಬ ಏನು ಊಟನ ಮಾಡಿಲ್ಲ. ಅಣ್ಣ ಅತ್ತಿಗೆ ಮಗ ಎಂಥ ಮಗ ಹುಟ್ಟುಬಿಟ್ಟಪ್ಪ ಅಂತ ಅನಿಸ್ಬಿಟ್ಟೈತಿ. ಇವಾಗ ನಾಳೆ ನಾಡಿದ್ರಾಗ ಹೊಲ ಬಿತ್ತಾಕೊಂಡು ಚಾಲೂ ಮಾಡಬೇಕು. ಕೈಯಾಗ ನೋಡಿದ್ರೆ 1 ರೂಪಾಯಿ ಇಲ್ಲ. ಅಣ್ಣಾಗ ಕೇಳಕ್ಕೂ ಯಾಕೋ ಮನಸ್ಸಾಗಲ್ದು. ಅಣ್ಣ ಬ್ಯಾಸರದಾಗದನ ಹೆಂಗೆ ಜೋಡಿಸ್ಬೇಕಂತಂದು ತಿಳಿಲಾರ್ದಂಗೆ ಆಗ್ಬಿಟ್ಟೈತ್ಲಿ. ಅಯ್ಯೋ, ಸದ್ಯಕ್ಕೆ ಇದನ್ನೆಲ್ಲ ಅವ್ರ ಮುಂದೆ ಏನೂ ಮಾತಾಡಕ್ಕೆ ಹೋಗ್ಬೇಡ್ರಿ. ಈ ಸಲ ನೀವು ಹೆಂಗಾರ ನೋಡಿ ಬಿತ್ತಿಸ್ಬೇಡ್ರಿ ಅತ್ತಾಗ. ಮೊದಲು ಅವ್ರ ಮನಸ್ಸು ಸರಿ ಇಲ್ಲ, ಮತ್ತು ಈಗ ಏನಾರ ಕೇಳಕ್ಕೆ ಹೋದ್ರೆ ಮತ್ತೆ ಮನಸ್ಸಿಗೆ ಬೇಜಾರು ಮಾಡ್ಕೋತಾರೆ. ಏನದು ಏನೋ ಆವಾಜ್ ಬರಾಕುಂತೈತಲ್ಲ? ಅಯ್ಯೋ, ನಮ್ಮ ಸರಸ್ವತಿ ಮಗ ಇಲ್ಲ, ಅವ್ನು ಆಟ ಆಡಕ್ಕೆ ಕುಂತಾನ, ಅದ್ರದ್ದು ಸೌಂಡು. ಹೌದನ? ಇಲ್ಲಿ ಬಿಡು ಅಂದಂಗೆ ಒಂದು ಸ್ವಲ್ಪ ಅಣ್ಣ ಅತ್ತಿಗೆ ಕಡೆ ಲಕ್ಷ್ಯ ಕೊಡ್ರಿ. ಎಲ್ಲರೂ ಅವ್ರಿಬ್ರನ್ನ ಅಷ್ಟು ಬಿಡಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಆದಷ್ಟು ಸಮಾಧಾನ ಮಾಡೋ ಕಡೆ ಲಕ್ಷ್ಯ ಕೊಡ್ರಿ ನೀವು. ನಾವು ಅದನ್ನು ಮಾಡಕ್ಕೆ ಕುಂತೀವಿ ಬಿಡ್ರಿ. ಆದರೂ ಅವ್ರಿಗೆ ಯಾಕೋ ಸಮಾಧಾನನ ಆಗವಲ್ದು. ಇನ್ನು ಎಷ್ಟು ದಿನ ರೀಪ ಈ ಸಮಸ್ಯೆ? ಇದಕ್ಕೆ ಏನಾದರೂ ಒಂದು ಪರಿಹಾರ ಕಂಡುಹಿಡಿಬೇಕಿಲ್ಲ? ಪುರುಷಿ ಅದಕ್ಕಂತಾನೆ ಎಷ್ಟು ಓಡಾಡಕ್ಕಂತಾನೆ ಗೊತ್ತಾನ. ಲಾಯರ್ ಹತ್ರ ಹೋಗೋಣಲ್ಲ, ಬರ್ತಾನೆ ತಡಿ, ಬಂದ ಮೇಲೆ ಕೇಳೋಣ ಏನು ಎತ್ತ ಅಂತಂದು. ಯಪ್ಪ, ಮನ್ಯಾಗ ಯಾರಿಗೂ ನೆಮ್ಮದಿನೇ ಇಲ್ಲದಂಗೆ ಆಗ್ಬಿಟ್ಟೈತೆ ನೋಡ್ರಿ. ಎಲ್ಲರೂ ಚಿಂತೆ ಹಿಡ್ಕೊಂಡು ಒಂದು ಮೂಲೆ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಾರ. ಯಪ್ಪ, ಯಾರಿಗೆ ಸಮಾಧಾನ ಹೇಳಬೇಕು, ಏನು ಮಾಡಬೇಕು, ಏನು ಬಿಡಬೇಕು ಒಂದು ಗೊತ್ತಾಗವಲ್ದು ನೋಡ್ರಿ. ಮತ್ತು ಹಂಗ ಅಲ್ಲನ್ಲಿ, ತುಂಬಿದ ಮನೆ ಅಂದ್ರೆ ಒಬ್ರಿಗೆ ಮನ್ಸಿಗೆ ಬೇಸರ ಆಗ್ಬಿಟ್ರೆ ಮನ್ಯಾಗಿರೋ ಎಲ್ಲರಿಗೂ ಮನ್ಸಿಗೆ ಬೇಸರ ಅಂತ ಅನಿಸ್ತೈತಿ. ನೀನು ಒಂದು ಸ್ವಲ್ಪ ಧೈರ್ಯ ತೊಗೊಂಡು ಅಣ್ಣ ಅತ್ತಿಗೆ ಒಂದು ಸ್ವಲ್ಪ ಧೈರ್ಯ ಹೇಳು. ನಾನೊಂದು ತಟ್ಟಗೆ ಹೊಲದ ಕಡೆ ಹೋಗಿ ಬರ್ತೀನಿ. ಗಳೆ ಹೊಡೆಯೋರು ಬರ್ತೀನಿ ಅಂತ ಅಂದಾರ. ಲಘುನ ಬಿತ್ಸಕ್ಕೊಂದು ಚಲೋ ಮಾಡಬೇಕು, ಬೀಜ ಅವನ್ನೆಲ್ಲ ತರಬೇಕು. ಇವಾಗ ಪುರುಷೋತ್ತಮ ಇವತ್ತು ಬಂದ ಅಂದ್ರೆ ಅವ್ನಿಗೆ ಹೇಳ್ತೀನಿ, ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀವಂತ. ಸದ್ಯಕ್ಕೆ ಇದನ್ನೇನು ಅಣ್ಣನ ಮುಂದೆ ಅತ್ತಿಗೆ ಮುಂದೆ ಏನೂ ಹೇಳಕ್ಕೆ ಹೋಗ್ಬೇಡ ಏನು? ಸರಿ, ಆಯ್ತು ತಗೋರಿ, ಬರ್ರಿ ಊಟ ಮಾಡಂತ್ರಂತ. ಬೇಡ ನಂಗೆ ಊಟ ಗೀಟ ಏನು ಬೇಡ. ಈಗ ಶಂಬಣ್ಣರ ಅಂಗಡಿಯಾಗ ಚಾ ಕುಡಿದು ಬಂದೀನಿ, ಸಾಕು. ನಾನು ಒಂದು ಸ್ವಲ್ಪ ಹೊಲದ ಕಡೆ ಹೋಗಿ ಬರ್ತೀನಿ. ಬೇಕಾದ್ರೆ ಸಂಜೆಗೆ ಬೇಕಾದ್ರೆ ಚಾಗಿ ಕುಡಿತೀನಂತ. ಈಗೇನು ಬೇಡ. ಎಲ್ಲರೂ ಮನ್ಯಾಗ ಹಿಂಗೆ ಅಂತೀರಿ ನೋಡ್ರಿ. ಊಟ ಮಾಡಕ್ಕೆ ಬಂದ್ರೆ ಯಾರು ನಾವಲ್ಲೇ ನೀವಲ್ಲೇ ಅಂತೀರಿ. ಬರ್ರಿ ಊಟ ಮಾಡಿ, ಬರ್ರಿ ಊಟ ಮಾಡಿ ಹೋಗಂತ್ರಂತ ಬರ್ರಿ. ಪಂಚಿ, ಬೆಳಿಗ್ಗೆ ನಾಷ್ಟ ತಿಂದಿದ್ದ ಜಾಸ್ತಿ ಆಗಿತ್ತು ನಂಗೆ. ಈಗ ಊಟ ಗೀಟ ಏನು ಬೇಡ. ನಾ ಒಂದು ತಟ್ಟಕ್ಕೆ ಹೋಗಿ ಮಾತಾಡ್ಕೊಂಡ್ಬರ್ತೀನಿ. ಬೇಕಾದ್ರೆ ಇನ್ನೊಂದು ತಾಸು ಬಿಟ್ಟು ಬರ್ತೀನಲ್ಲ, ಅವಾಗ ಊಟ ಮಾಡ್ತೀನಂತ. ಸರಿನಾ? ಬರೇ ಹಿಂಗೆ ಮಾಡ್ರಿ ನೀವು. ಆಯ್ತು ತಗೋರಿ, ಲಘುನ ಬರ್ರಿ ಒಂದು ಸ್ವಲ್ಪ. ಆಯ್ತು ತಗೋ, ನಾನು ಹೋಗಿ ಬರ್ತೀನಿ. ಸರಿ. ಮನ್ಯಾಗ ಸಮಾಧಾನನ ಆಗವಲ್ದು. ಲಕ್ಷ್ಮಕ್ಕ ಮಾತಾಡ್ಕೊತ ನಕ್ಕೊಂತ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಓಡಾಡ್ಕೊತಿದ್ರೆ ಮನೆ ಎಲ್ಲ ಕುಲು ಕುಲು ಅಂತ ಇರ್ತೈತಿ. ಆಕಿನ ಚಿಂತೆ ಹಚ್ಕೊಂಡು ಒಂದು ಮೂಲೆ ಹಿಡ್ಕೊಂಡು ಕುಂತಾಗ ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯೋವರೆಗೂ ಇದೇ ಹಣೆ ಬರ ಅನ್ನಿಸ್ತೈತಿ ಈ ಮನ್ಯಾಗ. ಏನಾರ ಮಾಡಾಕಬೇಕು. ನಾನು ಏನಾರ ಪ್ಲ್ಯಾನ್ ಮಾಡ್ತೀನಿ, ನೋಡೋಣ. ಇಲ್ಲಾಂದ್ರೆ ಒಂದು ಸಲ ಅವನು ಸುರೇಶಿಗೆ ಫೋನ್ ಹಚ್ಚಿ ಸರಿಯಾಗಿ ಹರಿ ಬಡಿತೀನಿ. ಆ ಕೆಲಸನ ಮಾಡ್ತೀನಿ. ಇನ್ನೊಂದು ಸಲ ತಂಟೆಗೆ ಬಂದಿರಬಾರ್ದು. ಇಲ್ಲ ವಾಪಸ್ ಇದನ್ನೆಲ್ಲ ತಾನೇ ಸಾಲ್ವ್ ಮಾಡ್ತೀನಿ ಅಂತ ಅನ್ಬೇಕು. ಹಂಗೆ ಮಾಡ್ತೀನಿ. ನಮಗೆ ಫೋನ್ ಹಚ್ಚಿ ಹರಿ ಬಡಿತೀನಿ ಇವತ್ತು.